ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಈವ್ನಿಂಗ್ ಮಾಡ್ಕೊಳ್ಳುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ಕೊಡದೀನಿ. ಈರುಳ್ಳಿ ಬಜ್ಜಿ. ಈರುಳ್ಳಿ ಬಜ್ಜಿ ಅಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂತಾರು. ಮತ್ತು ಸಾಯಂಕಾಲ ಟೀ ಜೊತೆ ಮಾಡ್ಕೊಂಡ್ರಂತೂ ಭಾಳ ಮಸ್ತಾಗಿರ್ತತಿ. ಮತ್ತು ಮಾಡ್ಕೊಳ್ಳೋದು ಭಾಳ ಸಿಂಪಲ್ ಐತಿ. ಬನ್ನಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಈರುಳ್ಳಿ ಬಜ್ಜಿ ಮಾಡಕ ನಾ ಇಲ್ಲಿ ಒಂದ್ ದೊಡ್ಡದ 3 ಈರುಳ್ಳಿ ತಗೊಂಡ್ ಕಸಿಂದ ಈ ತರ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡೇನು. ನೀವು ಬಜ್ಜಿ ಎಟ್ ಮಾಡಾರ್ದಿರ್ಲ ನೋಡಿ ಈರುಳ್ಳಿ ತಗೋರಿ. ಈಗ ಹಿಟ್ಟು ಕಲ್ಸ್ಕೊಳ್ಳು. ಇಲ್ಲೊಂದ ದೊಡ್ಡದ ಪಾತ್ರೆ ತಗೊಂಡೇನು. ಇದ್ರಾಗ ಈ ಹೆಚ್ಚಿದು ಈರುಳ್ಳಿ ಹಾಕ್ತೇನು. ಇವತ್ನ ಬಿಚ್ಕೋಬೇಕು ಈ ತರ ಎಲ್ಲ. ಎಟ್ ತಿಳು ಕಟ್ ಮಾಡಕ್ ಆಗ್ತೈತ್ಲ ತಿಳುವಾಗಿ ಕಟ್ ಮಾಡ್ಕೋರಿ. ನೋಡ್ರಿ ಎಲ್ಲಾ ಬಿಚ್ಕೊಂಡೆ ನಾನು. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡೇನು. ಇದನ್ನ ಹಾಕ್ತೇನು. ಕೊತ್ತಂಬರಿ ಸೊಪ್ಪ ಭಾಳಟ್ಟ ಹಾಕಿ ಮಾಡ್ಕೋರಿ, ಟೇಸ್ಟ್ ಚಲೋ ಬರ್ತೈತಿ. ಒಂದ್ ಚಮಚ ಅಜ್ವಾಯಿನ್ ತಗೊಂಡೇನು. ಇವತ್ನ ಕೈಲೆ ತಿಕ್ಕಿ ಹಾಕೋರಿ, ಟೇಸ್ಟ್ ಚಲೋ ಬರ್ತೈತಿ ತಿಕ್ಕಿ ಹಾಕೋದ್ರಿಂದ. ಒಂದ್ ಅರ್ಧ ಚಮಚ ಆಗುವಷ್ಟು ಜೀರಿಗೆ, ರುಚಿಗೆ ಬೇಕಾಗುವಷ್ಟು ಉಪ್ಪ, ಒಂದ್ ಚಮಚ ಖಾರದ ಪುಡಿ. ಖಾರ ನೀವು ಬೇಕಂದ್ರ ಹಸಿಮೆಣಸಿನಕಾಯಿ ಬಿ ಕಟ್ ಮಾಡಿ ಹಾಕೋಬಹುದು. ಈಗ ಇದನ್ನೆಲ್ಲ ಬಿ ಕಲ್ಸ್ಕೋರಿ. ಉಪ್ಪು ಹಾಕಿರ್ತೇವಲ್ಲ, ಉಪ್ಪ ಈರುಳ್ಳಿ ಕಲ್ಸೋದ್ರಿಂದ ನೀರ್ ಬಿಡ್ತೈತಿ. ಅದ ಒಮ್ಮೆ ಕಲ್ಸ್ಕೊಂಡ ಅಂತ ಹಿಟ್ಟ ಎತ್ ಹಿಡಿಸ್ತೈತಿ ನೋಡಿ ಹಿಟ್ ಮಿಕ್ಸ್ ಮಾಡ್ಕೋರಿ. ಇದನ್ನ ಎಲ್ಲ ಚಲೋದಂಗ್ ಕಲ್ಸಿದನು. ಇಲ್ಲಿ ನಾನು 1-2 ಚಮಚ ಅಕ್ಕಿ ಹಿಟ್ಟು ಹಾಕ್ತೇನು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವು. ಈಗ ಕಡ್ಲಿಬೇಳೆ ಹಿಟ್ಟು ಹಾಕೋನು. ಒಂದ್ ಜರ ಹಾಕಿ ಕಲ್ಸ್ಕೊಂಡ್ ನೋಡ್ರಿ. ಭಾಳ ಹಿಟ್ಟು ಹಾಕೊಳಕ್ ಹೋಗ್ಬ್ಯಾಡ್ರಿ. ಈಗ ಇದಕ್ಕ ಇನ್ನೊಂದ್ ಜರ ಹಿಟ್ಟು ಬೇಕು. ಹಿಟ್ಟು ಇನ್ನೊಂದ್ ಜರ ಹಾಕ್ತೇನೆ ನಾನು. ಈಗ ನೀರಾಗಿ ಕಲ್ಸ್ಕೊಳ್ಳೋನು. ಇದ್ರಾಗ ಕಾದದು 1 ಚಮಚ ಎಣ್ಣೆ ಹಾಕೋಬೇಕು ನಾವ. ಕಾಶ್ ಹಾಕೋರಿ. ಕಾಯಕ್ ಇಟ್ಟಿದ್ದೆ ನಾನು, ಅದ್ರಾಗಿಂದ 1 ಚಮಚ ಹಾಕ್ತೇನು. ಹಾಕಿ ಎಲ್ಲ ಒಮ್ಮೆ ಕಲ್ಸ್ಕೋರಿ. ನೀವು ಬೇಕಂದ್ರೆ ಇದ್ರಾಗ ಸೋಡಾ ಒಂದ್ ಸ್ವಲ್ಪ ಹಾಕಿ ಮಾಡ್ಕೋಬಹುದು. ಈಗ ನೀರಾಗಿ ಕಲ್ಸ್ಕೊಳ್ಳೋನು. ನೀರ ಒಂದ್ ಜರ ಹಾಕಿ ಕಲ್ಸ್ಕೋರಿ. ಭಾಳ ತಿಳುವ ಆತಂದ್ರ ಎಣ್ಣೆ ಭಾಳ ಹೀರ್ತಾವು. ಮತ್ತಾಗ ಕ್ರಿಸ್ಪಿನೂ ಬರುದಿಲ್ಲ. ಹಿಟ್ಟು ಒಂದ್ ಜರ ಗಟ್ಟಿಯಾಗೇ ಇರ್ಬೇಕಿದ. ಇದ್ ನೋಡ್ರಿ ಹಿಟ್ಟ ಕಲ್ಸ್ಕೊಂಡೆ ನಾನು. ಹಿಟ್ಟ ಈ ತರ ಗಟ್ಟಿಯಾಗಿರ್ಬೇಕು. ಈಗ ಬಜ್ಜಿ ಮಾಡ್ಕೊಳ್ಳೋನು. ಎಣ್ಣೆ ಕಾಯಕ್ ಇಟ್ಟಿದ್ದೇನ, ಎಣ್ಣೆ ಬಿ ಕಾದೈತಿ. ನೀವು ಬೇಕಂದ್ರೆ ಈ ತರ ಗುಂಡು ಮಾಡಿ ಬಿ ಹಾಕೋಬಹುದು. ಇಲ್ಲಂದ್ರ ಹಿಂಗ ಇದ್ ನೋಡ್ರಿ ಈ ತರ ಬಿ ಬಿಟ್ಕೋಬಹುದು. ನಿಮಗ್ ಹೆಂಗ್ ಬೇಕಂಗ ಮಾಡ್ಕೋರಿ. ಹಾಕಿದ ಬಳಿಕ ಉರಿ ಸಣ್ಣ ಇಟ್ಕೋರಿ. ತಿರ್ಸ್ಕೊಳ್ಳು. ಎರಡು ಕಡೆ ತಿರ್ಸಿ ಚಲೋದಂಗ ಬೇಯಿಸ್ಕೋರಿ. ಮೀಡಿಯಂ ಉರಿಯಲ್ಲಿ ಇಟ್ಟ ಬೇಯಿಸ್ಕೋಬೇಕು. ಇಲ್ಲಂದ್ರ ಮ್ಯಾಕ್ ಕೆಂಪ ಆಗ್ತಾವು, ಒಳಗಡೆ ಬೆಂದಿರಂಗಿಲ್ಲ. ಆಗಿದಾವ ಇವ ತಕ್ಕೊಳ್ಳು. ಉಳ್ದದ್ ಬಜ್ಜಿ ಬಿ ಎಲ್ಲಾ ಮಾಡ್ಕೊಂಡ್ ತೋರಿಸ್ತೇನೆ ನಾನು ನಿಮಗ. ನೋಡ್ರಿ ಬಜ್ಜಿ ಎಲ್ಲಾ ಮಾಡ್ಕೊಂಡೆ ನಾನು. ನೋಡ್ರಿ ಮಸ್ತಾಗಿ ಬಂದಾವು. ಮತ್ ಮಾಡ್ಕೊಳಕು ಒಂದ್ 5 ನಿಮಿಷ ಅಷ್ಟ ಟೈಮ್ ಹತ್ತೈತಿ ನನಗ. ಅದಕ್ಕೆ ಹೆಚ್ಚು ಬಿ ಇಲ್ಲ. ಅಗದಿ ಮಸ್ತಾಗಿ ಈವ್ನಿಂಗ್ ನಾವ ಯಾವಾಗ ಬೇಕಂದಾಗ ಮಾಡ್ಕೋಬಹುದು. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದಕ್ಕ ಧನ್ಯವಾದ.